ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಪಿತಾ. ಈಗಿನ ಆಧುನಿಕ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯಿಂದ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಕಾಡ್ತಾ ಹೋಗುತ್ತೆ. ಅಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತಹ ಕಾರ್ಯಕ್ರಮನೇ ನಿತ್ಯ ಸಂಜೀವಿನಿ. ಇವತ್ತು ನಾವು ನಿತ್ಯ ಸಂಜೀವಿನಿಯಲ್ಲಿ ಈ ಅಸಿಡಿಟಿನ ನೆಗ್ಲೆಕ್ಟ್ ಮಾಡಿದ್ರೆ ಯಾವೆಲ್ಲ ಈ ಡೇಂಜರ್ಸ್ ಆಗ್ತಾ ಹೋಗುತ್ತೆ, ಫ್ಯೂಚರಲ್ಲಿ ಏನೇನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾವು ಇವತ್ತು ಬ್ರೀಫ್ ಮಾಡ್ತಾ ಹೋಗ್ತೀವಿ. ಇದ್ರ ಬಗ್ಗೆ ಖುದ್ದು ಮಾತನಾಡೋದಕ್ಕೆ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಡಾಕ್ಟರ್ ಶರತ್ ಕೋಟೆ GS, ಸೀನಿಯರ್ ಕನ್ಸಲ್ಟೆಂಟ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಗ್ಯಾಸ್ಟ್ರೋಎಂಟರಾಲಜಿ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನು ಮತ್ತೊಬ್ರು ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆ, ಡಾಕ್ಟರ್ ಆದಿತ್ಯ ನರಗುಂದ, ಸೀನಿಯರ್ ಕನ್ಸಲ್ಟೆಂಟ್ GI ಅಂಡ್ HPP ಸರ್ಜರಿ. ಅವ್ರನ್ನೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಡಾಕ್ಟರ್. ನಮಸ್ತೆ. ಇಬ್ರಿಗೂ ಒಂದು ಕಾಮನ್ ಕ್ವಶನ್ ಕೇಳಬೇಕು. ಸೊ ಈ ಫೀಲ್ಡ್ನ, ಈ ಗ್ಯಾಸ್ಟ್ರೋಎಂಟರಾಲಜಿ ಈ ಫೀಲ್ಡ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನು ಕಾರಣ, ಏನು ನಿಮಗೆ ಇನ್ಸ್ಪೈರ್ ಆಯಿತು ಅಂತ? ಮೆಡಿಸಿನ್ ಕಲಿತಾ ಏನು ಅನ್ನಿಸ್ತು, ದೇರ್ ಇಸ್ ಸಮಥಿಂಗ್ ಸಮ್ ಸ್ಪೆಷಾಲಿಟಿ ವಿಚ್ ರಿಕ್ವೈರ್ ಏನೋ ಒಂದು ಯಾವುದೇನೋ ಒಂದಾಗಲಿ ಕೂಲಂಕುಷವಾಗಿ ಅಧ್ಯಯನ ಮಾಡಿದರೆ ಅದರಲ್ಲಿ ಒಂದು ಸಫಿಷಿಯೆಂಟ್ ರಿಸಲ್ಟ್ ಬರ್ಬೋದು ಅಂತ. ಸೊ ಇದಕ್ಕೆ ನೋಡಿದಾಗ ಮೆಜಾರಿಟಿ ಆಫ್ ದ ಪೀಪಲ್ ನಮ್ಮ ಇದರಲ್ಲಿ ಹಾಸ್ಪಿಟ್ಲಲ್ಲಿ ವಿಸಿಟಿಂಗ್ ಮಾಡೋದು ನೋಡಿದರೆ 90% ಆರ್ ಗ್ಯಾಸ್ಟ್ರೋ ರಿಲೇಟೆಡ್ ಇದ್ದಾಗ, ಸೊ ಮೇಜರ್ಲಿ ಪೇಷಂಟ್ಸ್ ಆರ್ ಸಫರಿಂಗ್ ಫ್ರಮ್ ಗ್ಯಾಸ್ಟ್ರೋ ಇಶ್ಯೂಸ್ ಅನ್ನಿಸ್ತು. ಸೊ ಅಟ್ಲೀಸ್ಟ್ ಓಕೆ, ಲೆಟ್ ಮೀ ಡೂ ಸಮಥಿಂಗ್ ಇನ್ ದಿಸ್ ಫೀಲ್ಡ್. ಈ ಇದರಲ್ಲಿ ಕೂಲಂಕುಷ ಅಧ್ಯಯನ ಮಾಡಿ ಕ್ಯಾನ್ ಐ ಡೂ ಸಮಥಿಂಗ್ ಫಾರ್ ದ ಸೊಸೈಟಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಫೀಲ್ಡ್ನ ಎಂಟ್ರಿ ಆದೆ. ಓಕೆ ಸರ್, ನೀವು ಹೇಳೋದಾದರೆ ಈಗ ಸರ್ಜಿಕಲ್ ಬ್ರಾಂಚಲ್ಲಿ ಓದೋದು ಶುರು ಮಾಡಿದಾಗ GI ಅಂತ ಏನು ಹೊಟ್ಟೆಗೆ ಸಂಬಂಧಪಟ್ಟಿದ್ದ ಶಸ್ತ್ರಚಿಕಿತ್ಸೆಗಳೇನಿರ್ತವೆ, ದೇ ಆರ್ ಕನ್ಸಿಡರ್ಡ್ ಭಾಳ ಕಾಂಪ್ಲೆಕ್ಸ್ ಅಂತ. ಸೊ ಅದರಿಂದ ನಮಗೆ ಅದರಲ್ಲಿ ನನಗೆ ಭಾಳ ಇಂಟ್ರೆಸ್ಟ್ ಇತ್ತು. ಒಂದು ವೆರೈಟಿ ಆಫ್ ಪ್ರಾಬ್ಲಮ್ಸ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ನಮಗೇನು ಕಾಂಪ್ಲೆಕ್ಸಿಟಿ ಏನಂತೀವಿ ಅದು ಕೂಡ ಭಾಳ ಜಾಸ್ತಿ GI ಪ್ರಾಬ್ಲಮ್ಸಲ್ಲಿ. ಆಮೇಲೆ ಔಟ್ಕಮ್ಸ್, ಸ್ಯಾಟಿಸ್ಫ್ಯಾಕ್ಷನ್, ಈಗ ನಾವು ಒಳ್ಳೆಯ ಚಿಕಿತ್ಸೆ ಕೊಟ್ಟರೆ ಅದರಿಂದ ಪರಿಣಾಮಗಳು ಚೆನ್ನಾಗಿ ಆಗುತ್ತೆ ಅನ್ನೋದು ನಮ್ಮ GI ಸಮಸ್ಯೆಗಳಲ್ಲಿ ಭಾಳ ಕಂಡುಬರುತ್ತೆ. ಆ ಚಾಲೆಂಜಸ್ ಮತ್ತು ಆ ಖುಷಿ ಏನು ಟ್ರೀಟ್ಮೆಂಟದ್ದು ಸಿಗುತ್ತೆ, ಅದು ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸರ್ಜರಿಯಲ್ಲಿ ಭಾಳ ಇದೆ ಅಂತ ನನಗನ್ನಿಸ್ತಾ ಇದೆ. ಕಾಮನ್ ಆಗಿ ಅಂದರೆ ಈ ಗ್ಯಾಸ್ಟ್ರೋಎಂಟರಾಲಜಿ ಹೀಗಂದರೆ ಏನು? ಗ್ಯಾಸ್ಟ್ರೋಎಂಟರಾಲಜಿ ಅಂದರೆ ಉದರ ರೋಗ ತಜ್ಞರು ಕನ್ನಡದಲ್ಲಿ ಹೇಳೋದಾದರೆ. ಉದರ ಅಂದರೆ ಆ್ಯಕ್ಚುಲಿ ಇದು ಸಿಸ್ಟಮ್ ಎಲ್ಲೂ ಇದಿಲ್ಲ, ಬಾಯಿಂದ ಸ್ಟಾರ್ಟ್ ಆಗಿ ಎಂಟ್ರಿ ಆಫ್ ದ ಫುಡ್ ಪ್ಲೇಸಿಂದ ಮೋಷನ್ ಹೊರಗಡೆ ಹೋಗೋ ಜಾಗದವರೆಗೂ ಇಟ್ ಕಮ್ಸ್ ಅಂಡರ್ ಅವರ್ ಟೆರಿಟರಿ. ಸೊ ನುಂಗೋದ್ರಿಂದ ಜಗಿಯೋದ್ರಿಂದ ಹಿಡಿದು ಹಲ್ಲುಗಳನ್ನ ಹೊರತುಪಡಿಸಿದರೆ, ಸೊ ನುಂಗಿ ಒಳಗಡೆ ಹೋಗಿ ಅದು ಪಚನ ಆಗಿ ಅಲ್ಲಿರ್ತಕ್ಕಂಥ ಇದು ಅಬ್ಸಾರ್ಬ್ ಆಗಿ ನ್ಯೂಟ್ರಿಯೆಂಟ್ಸ್ ಎಲ್ಲ ರಕ್ತಕ್ಕೆ ಹೋಗಿ ಅಲ್ಲಿಂದ ವೇಸ್ಟ್ ಪ್ರಾಡಕ್ಟ್ಸ್ ಹೊರಗಡೆ ಬರೋವರೆಗೂ ಇಟ್ ಕವರ್ಸ್. ಅದರೊಳಗಡೆ ಅಸೋಸಿಯೇಟೆಡ್ ಅದರ್ ಡೈಜೆಸ್ಟಿವ್ ಆರ್ಗನ್ಸ್ ಬರುತ್ತೆ, ಲಿವರ್ ಬರುತ್ತೆ, ಪ್ಯಾಂಕ್ರಿಯಾಸ್ ಬರುತ್ತೆ, ಆ್ಯಂಡ್ ಅಸೋಸಿಯೇಟೆಡ್ ಅದರ್ ಎಂಡೋಕ್ರೈನ್ ಆರ್ಗನ್ಸ್ ಬರುತ್ತೆ. ಸರಿ, ನಾ GI ಮತ್ತು HPP ಹೀಗಂದರೆ ಅಂಗಕ್ಕೆ ಸಂಬಂಧಪಟ್ಟಿದ್ದ ಸರ್ಜರೀಸ್ ಏನಾದರೂ ಇದ್ದರೆ ಅದನ್ನು ಡೀಲ್ ಮಾಡ್ತೀವಿ. ಬಟ್ ತುಂಬ ವಾಸ್ಟ್, ತುಂಬ ವೆರೈಟೀಸ್ ಇರೋದ್ರಿಂದ ಅದರಲ್ಲಿ ಕೂಡ ಸಬ್ ಸ್ಪೆಷಲೈಸೇಷನ್ ಅಂತೀವಿ. ಅಂದರೆ ಲಿವರಿಗೆ ಸರ್ಜರೀಸ್ ಮಾಡೋದು, ಪ್ಯಾನ್ಕ್ರಿಯಾಸಿಗೆ ಸರ್ಜರಿ ಮಾಡೋದು, ಅದಕ್ಕೆ HPB ಅಂದರೆ ಹೆಪಟೋ ಪ್ಯಾನ್ಕ್ರಿಯಾಟೋ ಬಿಲಿಯರಿ ಸರ್ಜರಿ ಅಂತ ಕರಿತೀವಿ. ಸೊ ಲಿವರ್ ಸರ್ಜರಿ ಮತ್ತು ಪ್ಯಾನ್ಕ್ರಿಯಾಸ್ ಸರ್ಜರಿ ಅದರದ್ದೇ ಆದ ಒಂದು ಸಬ್ ಸ್ಪೆಷಾಲಿಟಿ ಆಗಿದೆ. ಸ್ಪೆಷಲೈಸೇಷನ್ ಬೇಕಾಗುತ್ತೆ ಆ ಸರ್ಜರೀಸ್ ಮಾಡಲಿ. ಯೂಶಲಿ ಗ್ಯಾಸ್ಟ್ರೋಎಂಟರಾಲಜಿ ಬಾಯಿ, ಅನ್ನನಾಳ ಅಥವಾ ಜಠರ, ಅದಾದ ನಂತರ ಸಣ್ಣ ಕರಳು, ದೊಡ್ಡ ಕರಳು, ಅಪೆಂಡಿಕ್ಸ್, ಗುದದ್ವಾರ. ಸೊ ಇವಿಷ್ಟು ಪಾರ್ಟ್ ಯಾವುದೇ ಇದರಲ್ಲಿ ಇನ್ವಾಲ್ವ್ ಆದರೂ ಕೂಡ ನಮಗೆ ಇದರಲ್ಲಿ ತೊಂದರೆಗಳು ಬಂದದ್ದನ್ನು ನಾವು ಡೀಲ್ ಮಾಡ್ತೇವೆ. ನಿಮ್ಮ ಒಬ್ರಿಗೊಬ್ರಿಗೆ ಹೇಗೆ ಕಾಂಪ್ಲಿಮೆಂಟ್ ಆಗುತ್ತೆ ಇಲ್ಲಿ ಟ್ರೀಟ್ಮೆಂಟ್ ಕೊಡೋ ವಿಚಾರದಲ್ಲಿ ಅಂತ? ನಾನು ಒಬ್ಬರು ಪೇಷಂಟನ್ನು ನೋಡಿ ಅವರಿಗೆ ಏನಾದರೂ ಮೆಡಿಕಲ್ ಆಪರೇಷನ್ ಬೇಕಾಗದೇ ಇರೋ ತೊಂದರೆ ಇದ್ದರೆ ಡಾಕ್ಟರ್ ಕೋಟೆ ಅವ್ರ ಹತ್ರ ಕಳಿಸ್ತೀವಿ. ಅವ್ರಿಗೆ ನೋಡಿಬಿಟ್ಟು ಏನಾದರೂ ಆಪರೇಷನ್ ಬೇಕಾಗಿರೋದಿದ್ದರೆ ನನ್ನ ಹತ್ರ ಬರ್ತಾರೆ ಪೇಷಂಟ್ಸ್. ಅದೇ ರೀತಿ ಆಪರೇಷನ್ ಮಾಡಬೇಕಂದ್ರೆ ಭಾಳ ಸರ್ತಿ ಕಾಂಪ್ಲೆಕ್ಸಿಟೀಸ್ ಇರುತ್ತೆ. ನಮಗೆ ಆನ್ ಟೇಬಲ್ ಸರ್ಜರಿ ಮಾಡಬೇಕಂದ್ರೆ ಎಂಡೋಸ್ಕೋಪಿ ಬೇಕಾಗುತ್ತೆ, ಕೊಲೊನೋಸ್ಕೋಪಿ ಬೇಕಾಗುತ್ತೆ. ಸೊ ಆವಾಗ ವಿ ರಿಕ್ವೆಸ್ಟ್ ಆ್ಯಂಡ್ ಸರ್ ಬಂದು ನಮಗೆ ಮಾಡಿ ಕೊಡ್ತಾರೆ. ಡ್ಯೂರಿಂಗ್ ಸರ್ಜರೀಸ್ ಪ್ರೊಸೀಜರ್ಸ್ ಮಾಡ್ತೀವಿ. ಅದೇ ರೀತಿ ಅವ್ರ ಕಡೆಯಿಂದನೂ ಅವ್ರೇನಾದರೂ ಪ್ರೊಸೀಜರ್ ಮಾಡಬೇಕಂದ್ರೆ ಸ್ಟ್ಯಾಂಡ್ ಬೈ ಆಪರೇಷನ್ ಬೇಕಾಗ್ಬೋದು, ಎಮರ್ಜೆನ್ಸಿ, ನಾವು ಇರ್ತೀವಿ ಜೊತೆಗೆ. ಸೊ ಇಟ್ ಈಸ್ ಆಲ್ವೇಸ್ ಅ ಕಾಂಪ್ಲಿಮೆಂಟ್ರಿ ಅಂತ ನಾನು ಹೇಳ್ಬೋದು. ಇವಾಗ ಎಲ್ಲ ಕಡೆ ರೊಬೋಟಿಕ್ಗೆ ಏನೋ ಮೇನ್ ಆಗಿದೆ. ಸೊ ಈ ರೊಬೋಟಿಕ್ ಸರ್ಜರಿ ಲಿವರ್ ಮತ್ತು ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ವಿಚಾರದಲ್ಲಿ ಯಾವ ರೀತಿ ಔಟ್ಕಮ್ಸನ್ನು ಕೊಡ್ತದೆ, ಯಾವ ರೀತಿ ಬದಲಾವಣೆ ತಂದಿದೆ ಅಂತ? ನಾವು ಯಾವುದೇ ಆಪರೇಷನ್ ಅಂದಾಗ ನಾವು ನೋಡಬೇಕಾಗಿರೋದು ಅದು ರೊಬೋಟಿಕ್ ಲ್ಯಾಪ್ರೋಸ್ಕೋಪಿ ಇರ್ಬೋದು, ಇಲ್ಲ ಓಪನ್ ಸರ್ಜರಿ ಇರ್ಬೋದು. ಅದು ಯಾವ್ದು ಆದ್ರೂ ನಮ್ಮ ಎಂಡ್ ರಿಸಲ್ಟ್ ಏನಂತೀವಿ
ಅದು ಸೇಮ್ ಇರುತ್ತೆ ಎಲ್ಲದರಲ್ಲೂ. ಇಟ್ ಶುಡ್ ಬಿ ದ ಸೇಮ್ ರಿಸಲ್ಟ್. ಸೊ ರೋಬೋಟಿಕ್ ಇರಲಿ ಲ್ಯಾಪ್ರೋಸ್ಕೋಪಿ ಇರಲಿ, ನಾವು ಮಾಡೋ ಆಪ್ರೇಷನ್ ಚೇಂಜ್ ಆಗೋದಿಲ್ಲ. ಬಟ್ ರೋಬೋಟಿಕ್ ಮತ್ತು ಲ್ಯಾಪ್ರೋಸ್ಕೋಪಿ ನಾವೇನು ಮಾಡ್ತೀವಿ ಆವಾಗ ನಮ್ಮ ಕಟ್ ಏನಿರುತ್ತೆ, ನಾವೇನು ಹೊಟ್ಟೆಯನ್ನು ಕುಯ್ತೀವಿ ಅದರ ಸೈಜ್ ಸಣ್ಣದಿರ್ಬೋದು, ಸಣ್ಣ ಸಣ್ಣ ತೂತುಗಳಲ್ಲಿ ಆಪ್ರೇಷನ್ ಆಗುತ್ತೆ. ರೋಬೋಟಿಕ್ಕಲ್ಲಿ 360 ಡಿಗ್ರಿ ಒಳಗಡೆ ಕ್ಯಾಮ್ರಾ ಹೊಟ್ಟೆಯ ಒಳಗಿಂದ ನೋಡ್ದಂಗೆ ವಿಷನ್ ಈಸ್ ವೆರಿ ತುಂಬ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ನಮ್ಮ ಸ್ಟ್ರಕ್ಚರ್ಸ್ ಆಪ್ರೇಷನ್ ಮಾಡೋ ರೀತಿ ಫಿನೆಸ್ ಏನಂತೀವಿ ಅದು ಭಾಳ ಜಾಸ್ತಿ ಇರುತ್ತೆ ರೋಬೋಟಿಕ್ ಆಗಲಿ ಲ್ಯಾಪ್ರೋಸ್ಕೋಪಿಯಲ್ಲಾಗಲಿ. ಆ್ಯಂಡ್ ಇದು ಪೇಷಂಟಿಗೆ ಡೈರೆಕ್ಟ್ ಬೆನಿಫಿಟ್. ಅಂದರೆ ಅವರು ಆಸ್ಪತ್ರೆಯಲ್ಲಿ ಎಷ್ಟು ದಿನ ಇರ್ತಾರೆ ಅದು ಕಡಿಮೆ ಆಗುತ್ತೆ, ಅವರಿಗೆ ನೋವು ಮೇನ್ ಅಂದರೆ ಅದು ಕಡಿಮೆ ಆಗುತ್ತೆ, ಬೇಗ ಡಿಸ್ಚಾರ್ಜ್ ಆಗ್ತಾರೆ. ಸೊ ಓವರಾಲ್ ಔಟ್ಕಮ್ಸ್ ಆರ್ ಬೆಟರ್ ರೋಬೋಟಿಕ್ ಇಲ್ಲ ಲ್ಯಾಪ್ರೋಸ್ಕೋಪಿ ಸರ್ಜರಿಯಲ್ಲಿ. ಆಪರೇಷನ್ ಚೇಂಜ್ ಆಗೋದಿಲ್ಲ, ಮಾಡೋ ವಿಧಾನ ಬೇರೆ ಅಷ್ಟೇ. ನೀವು ಹೇಳೋದಾದರೆ ಈಗ ನೀವು ಲಿವರಲ್ಲಿ ಸ್ಪೆಷಲೈಸೇಷನ್ನು, ಸೊ ಇಲ್ಲಿ ಆಲ್ಕೋಹಾಲು ಮತ್ತು ನಾನ್ ಆಲ್ಕೋಹಾಲಿಕ್ಕು ಇಬ್ಬರಿಗೂ ಸಹ ಈ ಲಿವರ್ ಪ್ರಾಬ್ಲಮ್ ಬರುತ್ತೆ. ಸೊ ಯಾವ ಅರ್ಲಿ ಸೈನ್ಸ್ನ ನೆಗ್ಲೆಕ್ಟ್ ಮಾಡೋದ್ರಿಂದ ಮುಂದೆ ಪ್ರಾಬ್ಲಮ್ ಆಗುವಂಥದ್ದು, ಯಾವ್ಯಾವ ಥರ ಸೈನ್ಸ್ ಕಾಣಿಸ್ಕೊಳ್ಬಹುದು ಅಂತ? ಜಾಂಡೀಸ್ ಇದ್ದರೆ ಲಿವರ್ ಪ್ರಾಬ್ಲಮ್, ಇಲ್ಲದ್ರೆ ಲಿವರ್ದೇನು ಸಮಸ್ಯೆನೇ ಇಲ್ಲ ಅಂತ. ಯಾಕೆ ಹಂಗಾಗುತ್ತೆ ಅಂದರೆ ಲಿವರ್ಗೆ ಏನೇ ತೊಂದರೆ ಬಂದರೂ ಅದು ಮೇಂಟೈನ್ ಮಾಡ್ತಕ್ಕಂಥ ಅದು ರೀಜನರೇಟ್ ಆಗಿ ಅದು ನಿಮ್ಮ ಕೈ ಬಿಡಬೇಕು, ಅದರಿಂದ ನಿಮ್ಗೆ ಏನೋ ಸಿಮ್ಟಮ್ಸ್ ಬರಬೇಕು ಅಂದರೆ ಅದರ ಆಲ್ಮೋಸ್ಟ್ 70% ಆಫ್ ದ ವರ್ಕ್ ಕಮ್ಮಿ ಆದಮೇಲೆ ಅದ್ರ ಸಿಮ್ಟಮ್ಸ್ ಬರುತ್ತೆ. ಅರ್ಲಿ ಸೈನ್ಸ್ ಕ್ಯಾನ್ ಬಿ ಆಸ್ ಸಿಂಪಲ್ ಟೈರ್ಡ್ನೆಸ್ ಇರ್ಬೋದು, ಫೆಟಿಗ್ ಇರ್ಬೋದು, ಅಥವಾ ಹಸು ಕಮ್ಮಿ ಆಗುತ್ತೆ, ಇಚಿಂಗ್ ಬರ್ಬೋದು, ಅಥವಾ ಪೇಲ್ ಕಲರ್ ಸ್ಟೂಲ್ಸ್ ಬರ್ಬೋದು, ಅಥವಾ ಮೋಷನಲ್ಲಿ ಬ್ಲಡ್ ಹೋಗ್ಬೋದು. ಈ ಥರ ಸಿಂಪಲಿಂದ ಜಸ್ಟ್ ಎ ಟೈರ್ಡ್ನೆಸ್ ಫೆಟಿಗಿಂದ ವೆರಿ ಸೀರಿಯಸ್ ಇಲ್ನೆಸ್ ಲೈಕ್ ಕಾಲು ಊತ ಬರುತ್ತೆ, ಹೊಟ್ಟೆ ಊತ ಬರುತ್ತೆ, ಮೋಷನಲ್ಲಿ ಬ್ಲಡ್ ಬರ್ಬೋದು, ಈ ಥರದ್ದೆಲ್ಲದು ಬರ್ಬೋದು. ಬಟ್ ಎಲ್ಲದರಲ್ಲೂ ಪೇಷಂಟ್ ನಮ್ಮ ಹತ್ರ ಆಲ್ರೆಡಿ ಬಂದಾಗ ಸಿಮ್ಟಮ್ಸ್ ಇಟ್ಕೊಂಡು ಬಂದಿದ್ದಾರೆ ಅಂದರೆ ಆಲ್ರೆಡಿ ಲಿವರ್ ಹ್ಯಾಸ್ ಪ್ರೋಗ್ರೆಸ್ ಟು ದ ಸ್ಟೇಜ್ ವೇರ್ ಆಲ್ಮೋಸ್ಟ್ 60 to 70% ಕೆಲಸ ಆಲ್ರೆಡಿ ಕಮ್ಮಿ ಆಗಿದೆ ಅಂತ ಆ ಸ್ಟೇಜಲ್ಲೇ ಬರ್ತಾರೆ. ಸೊ ಇನ್ಸ್ಟೆಡ್ ಆಫ್ ನೆಗ್ಲೆಕ್ಟಿಂಗ್ ಅಟ್ ದಟ್ ಫೇಸ್, ಇನಿಷಿಯಲಿ ನಿಮ್ಗೆ ಹಸು ಕಮ್ಮಿ ಆಗ್ತಾ ಇದೆ ಅಂದರೆ ಅಥವಾ ಟೈರ್ಡ್ನೆಸ್ಸು, ಎಕ್ಸೆಸಿವ್ ಫೆಟಿಗ್ ವಿಚ್ ಈಸ್ ನಾಟ್ ಅಮನಬಲ್, ನಿಮ್ಮ ಊಟದಿಂದ ಕಮ್ಮಿ ಆಗಿರೋದು ಅಥವಾ ನೀವು ಕರೆಕ್ಟಾಗಿ ಊಟ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ, ಅವನ್ನೆಲ್ಲ ರೆಕ್ಟಿಫೈ ಮಾಡ್ಕೊಂಡ್ಮೇಲೂ ಇದು ಉಳಿತಾ ಇದೆ ಅಂದರೆ ಅರ್ಥ ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ಅಸ್, ಸಿ ದಟ್ ದಿಸ್ ಫೆಟಿಗ್ ಆರ್ ಟೈರ್ಡ್ನೆಸ್ ಈಸ್ ನಾಟ್ ರಿಲೇಟೆಡ್ ಟು ಲಿವರ್ ಅನ್ನೋದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಇನ್ನೊಂದು ಎರಡನೇದು ಗ್ಯಾಸ್ ಅಂತೀವಿ. ಬಿಕಾಸ್ ಲಿವರಿಂದ ಬರ್ತಕ್ಕಂಥ ಬೈಲ್ ಏನಿರುತ್ತೆ ಅದು ಪಿತ್ತ ಏನಿರುತ್ತೆ ನಿಮ್ಮ ಫ್ಯಾಟ್ನ ಮೆಟಬಲೈಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸಪೋಸ್ ನಿಮ್ಮ ಲಿವರ್ ಕೆಲಸ ಮಾಡ್ತಾ ಇಲ್ಲ ಅಂದರೆ ಫ್ಯಾಟ್ ಮೆಟಬಲೈಸ್ ಆಗಲ್ಲ, ಅವಾಗ ಏನಾಗುತ್ತೆ ಮೋಷನ್ ಏನಾಗುತ್ತೆ ನೀರು ಥರ ಹೋಗ್ಬೋದು, ವಾಟರ್ ಮೋಷನ್, ಬ್ಲೋಟಿಂಗ್ ಆಗ್ಬೋದು, ಹೊಟ್ಟೆ ಉಬ್ಬರ ಇರುತ್ತೆ. ಸೊ ಇವೆಲ್ಲ ಸಿಂಪ್ಟಮ್ಸ್. ಸೊ ಬ್ಲೋಟಿಂಗ್ ಈಸ್ ನಾಟ್ ಜಸ್ಟ್ ಎ ಡಿಸೀಸ್ ಆಫ್ ಸಮಥಿಂಗ್ ಎಲ್ಸ್, ಇಟ್ ಕ್ಯಾನ್ ಬಿ ಎ ಸೀರಿಯಸ್ ಅಂಡರ್ಲೈಯಿಂಗ್ ಲಿವರ್ ಇಶ್ಯೂ ಅಥವಾ ಪ್ಯಾಂಕ್ರಿಯಾಟಿಕ್ ಇಶ್ಯೂಸ್ ಇರ್ಬೋದು. ಸೊ ಬ್ಲೋಟಿಂಗನ್ನು ಆಲ್ವೇಸ್ ನೆಗ್ಲೆಕ್ಟ್ ಮಾಡಬೇಡಿ. ಆ್ಯಂಡ್ ಮೆಜಾರಿಟಿ ಆಫ್ ದ ಟೈಮ್ಸ್ ಪೇಷಂಟ್ಗಳು ಏನು ಮಾಡ್ತಾರೆ ಅಂದರೆ ಬ್ಲೋಟಿಂಗ್ ಇದೆ, ಗ್ಯಾಸ್ ಮೀನ್ಸ್ ಇಟ್ಸ್ ಬ್ಲೋಟಿಂಗ್, ಗ್ಯಾಸ್ ಇನ್ಸೈಡ್ ಇಸ್ ದೇರ್, they take the gastric medicines from the over counter, it increases. Temporarily it subsides, then again it is a vicious cycle. So there is no acid, food is not getting digested, bloating increase. Because ನಿಮಗೆ ಏನೇ ಊಟ ನೀವು ತಿಂತೀರ ಅಂದರೆ ಡೈಜೆಷನ್ ಆಗಲಿಕ್ಕೆ ನಿಮಗೆ ಆ್ಯಸಿಡ್ ಬೇಕು, ನೀವು ಆ್ಯಸಿಡ್ ಸಪ್ರೆಸ್ ಮಾಡ್ತೀರಾ, ಬ್ಲೋಟಿಂಗ್ ಇನ್ಕ್ರೀಸ್ ಆಗುತ್ತೆ, ಸೈಕಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ದೆನ್ ಆಮೇಲೆ ಗ್ಯಾಸ್ ಅಂತ ಇನ್ನೊಂದು ಅರ್ಥ ಹೋಗ್ತೀರಿ. ಸೊ ಯು ಕೀಪ್ ಚೇಂಜಿಂಗ್ ದ ಡಾಕ್ಟರ್. ಇನ್ಸ್ಟೆಡ್ ಆಫ್ಟರ್ ವಿಸಿಟ್ ಗೆಟ್ ದ ಕರೆಕ್ಟ್ ಡಯಾಗ್ನೋಸಿಸ್. ಯಾವ ಏಜಲ್ಲಿ ಅಥವಾ ಯಾವ ಸಿಂಪ್ಟಮ್ಸ್ ಬಂದಾಗ ಈ ಕ್ಯಾನ್ಸರ್ ಸ್ಕ್ರೀನಿಂಗನ್ನು ಮಾಡಿಸ್ಬೇಕಾಗತ್ತೆ ಅಂತ? ಫ್ಯಾಮಿಲಿ ರಿಸ್ಕ್ ಎಲ್ಲ ಇದ್ದರೆ, ಹೈ ರಿಸ್ಕ್ ಇದ್ದರೆ 40 ವರ್ಷಕ್ಕೆ ಶುರು ಮಾಡಬೇಕು ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಏನೂ ಇಲ್ಲ ಅಂದರೆ ಅಟ್ 50 years ನಾವು ಸ್ಕ್ರೀನಿಂಗ್ ಅಂತ ಶುರು ಮಾಡಬೇಕು. ಯಾವ ರೀತಿ ಅಂದರೆ ಬೇಸಿಕ್ ನಾವು ಬ್ಲಡ್ ಟೆಸ್ಟ್ಸ್ ಈಗ ರುಟೀನಾಗಿ ಎಲ್ಲರೂ ಮಾಡಿಸ್ಕೋತಾರೆ. ಬಟ್ ಏನು ಇಗ್ನೋರ್ ಮಾಡ್ತೀವಿ ಅಂದರೆ ಒಂದು ಸ್ಕ್ಯಾನ್ ಮಾಡಿಸ್ಕೊಳ್ಳೋದಿಲ್ಲ, ಬೇಸಿಕ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಆದರೂ ಮಾಡಿಸ್ಕೋಬೇಕು, ಒಂದು ಎಂಡೋಸ್ಕೋಪಿ ಮತ್ತು ಕೊಲೊನೋಸ್ಕೋಪಿ. ಸೊ ಈ ರೆಕಮೆಂಡೇಷನ್ನು ಎಲ್ಲರಿಗೂ ಅನ್ವಯಿಸುತ್ತೆ, 50 yearsಗೆ ಸ್ಕ್ರೀನಿಂಗ್ ಮಾಡಿಸ್ಕೋಬೇಕು ಅಂತ. ಇವೆಲ್ಲ ನಾವು ಏನು ಬೇಸಿಸ್ ಇದೆ, ಮೋಸ್ಟ್ ಆಫ್ ಇಟ್ ಈಸ್ ವೆಸ್ಟರ್ನ್ ಡೇಟಾ. ಇಂಡಿಯನ್ ಡೇಟಾ ಈಸ್ ನಾಟ್ ವೆರಿ ಕ್ಲಿಯರ್ ಆನ್ ದಿಸ್. ಆ್ಯಂಡ್ ಇನ್ಶೂರೆನ್ಸ್ ಬೇಸ್ಡ್ ಡೇಟಾ ಅಂತೀವಿ, ಯಾಕಂದರೆ ಅಲ್ಲಿ ಇನ್ಶೂರೆನ್ಸಿಗೆ ಸ್ಕ್ರೀನಿಂಗ್ ಈಸ್ ಮ್ಯಾಂಡೇಟ್ರಿ ವೆಸ್ಟಲ್ಲಿ. ಇಂಡಿಯಾದಲ್ಲಿ ಇಫ್ ಯು ಲುಕ್ ಎಟ್ ಇಟ್, ನಮ್ಮ ಖರ್ಚು ನಾವೇ ಮಾಡಬೇಕು ಹೆಲ್ತಿಗೆ. ಇನ್ನು ದೆರ್ ಇಸ್ ನೋ ಗವರ್ಮೆಂಟ್ ಕಂಪ್ಲೀಟ್ ಕವರೇಜ್ ಇರೋದಿಲ್ಲ. ಸೊ ನಮಗೆ ತೊಂದರೆಗಳಿದ್ದಾಗ ಆ ವಯಸ್ಸಿಗೆ ನಾವು ಕಾಯಬಾರ್ದು. ಸ್ಕ್ರೀನಿಂಗ್ಗೆ ತೊಂದರೆ ಇದೆ ಅಂದಾಗ, ಹೋಗ್ತಾ ಇಲ್ಲ ಅಂದಾಗ ಇಟ್ ಈಸ್ ಬೆಟರ್ ಟು ಗೆಟ್ ಸ್ಕ್ರೀನ್ಡ್ ಅರ್ಲಿಯರ್. ಯಾಕಂದರೆ ನಾವು ಬೀಯಿಂಗ್ ಇನ್ ಅ ಕ್ಯಾನ್ಸರ್ ಹಾಸ್ಪಿಟಲ್ 25 ವರ್ಷಕ್ಕೂ ಕ್ಯಾನ್ಸರ್ ನೋಡಿದ್ದೀವಿ, 17 ವರ್ಷಕ್ಕೂ ನೋಡಿದ್ದೀವಿ, 35 ವರ್ಷಕ್ಕೂ ನೋಡಿದ್ದೀವಿ. ಸೊ ಈಗ ಸ್ಕ್ರೀನಿಂಗಿಗೆ ವೆಯ್ಟ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಪ್ರತಿ ಸರ್ತಿ. ಸೊ ಸರ್ ಹೇಳಿದಾಗೆ
ಸಿಂಪ್ಟಮ್ಸ್ ನೋಡಿಕೊಂಡು ವಿ ಹ್ಯಾವ್ ಟು ಡಿಸೈಡ್. ಸ್ಕ್ರೀನಿಂಗ್ ಅಂದರೆ ಯೂಶಲಿ ಏನು ಮಾಡ್ತೇವೆ, ಆಸ್ ಅ ಕಟ್ ಆಫ್ ಅವರೇಜ್ ಏಜ್ ವಿ ಪುಟ್ ಇಟ್ ಆಸ್ 50. ಇಫ್ ದರ್ ಇಸ್ ನೋ ಸಿಂಪ್ಟಮ್ಸ್ ಅಟ್ ದ ಏಜ್ ಆಫ್ 50 ಸ್ಕ್ರೀನ್ ಇಟ್. ಇಫ್ ದ ಏಜ್ ಓಕೆ ಹೈ ರಿಸ್ಕ್ ಫ್ಯೂಚರ್ಸ್ ಇರುತ್ತೆ, ಸಪೋಸ್ ಹಸು ಕಮ್ಮಿ ಆಗಿದೆ, ವೆಯ್ಟ್ ಲಾಸ್ ಆಗ್ತಾ ಇದೆ, ಅನಿಮಿಯಾ ಇದೆ, ರಕ್ತದ ಕೊರತೆ ಆಗ್ತಾಯಿದೆ, ಐರನ್ ಡಿಫಿಷಿಯನ್ಸಿ, ಸ್ಪೆಷಲಿ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಇದೆ, ಅದಾದ ನಂತರ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಫ್ಯಾಮಿಲಿಯಲ್ಲಿ ಯಾರಿಗೋ ಕ್ಯಾನ್ಸರ್, ಸೊ ಸ್ಕ್ರೀನ್ ಅರ್ಲಿ 40 years. So usually being a gastro, screening will be upper GI and colonoscopy, because upper GI ಅಥವಾ ಎಂಡೋಸ್ಕೋಪಿಯಲ್ಲಿ ಮೋಸ್ಟ್ ಆಫ್ ದ ಅಪ್ಪರ್ ಪಾರ್ಟ್ ಆಫ್ ದ ಅನ್ನನಾಳ, ಬಾಯಿ, ಜಠರ ಮತ್ತು ಸಣ್ಣ ಕರುಳಿನ ಮೊದಲನೇ ಭಾಗ ಸ್ಕ್ರೀನ್ ಆಗುತ್ತೆ. ಕೊಲೊನೋಸ್ಕೋಪಿಯಲ್ಲಿ ಪೂರ್ತಿ ಎಂಟೈರ್ ಲಾರ್ಜ್ ಇಂಟೆಸ್ಟೈನ್ ಅಥವಾ ದೊಡ್ಡ ಕರುಳು ಏನಾಗುತ್ತೆ ಅದು ಸ್ಕ್ರೀನ್ ಆಗುತ್ತೆ, ಅದು ಸಣ್ಣ ಕರುಳಿನ ಕೊನೆಯ ಭಾಗದಲ್ಲಿ ಸ್ಕ್ರೀನ್ ಮಾಡ್ತೇವೆ. ಸೊ ಅಟ್ಲೀಸ್ಟ್ ಇದೇನು ಯಾಕೆ ಇದನ್ನೇ ಮಾಡ್ತೇವೆ, ನಡುವೆ ಇದು ಮಾಡೋದು, ನಡುವೆ ಕರುಳನ್ನ ಕವರ್ ಮಾಡೋದು ಕಷ್ಟ ಆಗುತ್ತೆ. ಆ್ಯಂಡ್ 90% ಆಫ್ ದ ಕ್ಯಾನ್ಸರ್ಸ್ ಮೇಲ್ಗಡೆ ಅನ್ನನಾಳ ಅಥವಾ ಜಠರ ಅಥವಾ ದೊಡ್ಡ ಕರುಳು, ಈ 3 ಕಾಂಪೊನೆಂಟ್ಸಲ್ಲಿ ಕವರ್ ಆಗೋದು. ಹಾಗಾಗಿ ಈ ಸ್ಕ್ರೀನಿಂಗನ್ನು ನಾವು ಎಂಡೋಸ್ಕೋಪಿ ಮತ್ತು ಕೊಲೊನೋಸ್ಕೋಪಿನ ಅಡ್ವೈಸ್ ಮಾಡ್ತೇವೆ. ಓಕೆ, ನಿಮ್ಮಿಬ್ಬರ ಹತ್ರ ನಾನು ಮತ್ತಷ್ಟು ಮಾತನಾಡ್ತಾ ಹೋಗ್ತೀನಿ. ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ವಿರಾಮದ ಬಳಿಕ. ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನು ಡಾಕ್ಟರ್ ಕೋಟೆ ಸರ್, ನೀವು ಹೇಳ್ತಾ ಇದ್ರೆ ನೀವು ಯೋಗಿಕ್ ಹೀಲಿಂಗ್ ಮತ್ತು ಈ ಬಯೋಫೀಲ್ಡ್ ಥೆರಪಿ ಇದರಲ್ಲಿ ಎಕ್ಸ್ಪರ್ಟೈಸ್ ನೀವು. ಸೊ ಇದು ಇವಾಗಿನ ಮಾಡರ್ನ್ ಟೆಕ್ನಿಕ್ಸ್ಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತ ಕಾಲಘಟ್ಟದಲ್ಲಿ ನೀವು ನೋಡಿದಾಗ, ಸ್ಟ್ರೆಸ್ ಅಂತ ನೋಡಿದಾಗ ಅಥವಾ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ನೋಡಿದಾಗ ಮುಂಚೆಗೆ ಕಂಪೇರ್ ಮಾಡಿದ್ರೆ ಈಗ ಜಾಸ್ತಿ ಆಗ್ತಾ ಇದೆ. ನಾವು ಫಸ್ಟ್ ನಾನು MBBS MD ಮಾಡಬೇಕಾದ್ರೆ ನಮ್ಮ ಫಂಕ್ಷನಲ್ GI ಡಿಸೀಸಸ್ ಅಂದರೆ ಒಂದು ಚಾಪ್ಟರ್ ಇತ್ತು, ಒಂದು 10 pages ಇತ್ತು. ಇವತ್ತು ಈಗ ಈ ಮೂಮೆಂಟಲ್ಲಿ ಫಂಕ್ಷನಲ್ GI ಡಿಸೀಸ್ ಅಂದರೆ 2 ವಾಲ್ಯೂಮ್ ಬುಕ್ ಆಗಿದೆ. ಅದಕ್ಕೆ ಒಂದು ಸಪ್ರೇಟ್ ಗೈಡ್ಲೈನ್ಸ್ ಇದೆ. ಅಂದರೆ ಯು ಕ್ಯಾನ್ ಇಮ್ಯಾಜಿನ್ 180 ಡಿಸೀಸಸ್ ಕಮ್ಸ್ ಅಂಡರ್ ದೆಮ್. ಸೊ ಯು ಕ್ಯಾನ್ ಇಮ್ಯಾಜಿನ್ ಅಂದರೆ ಫಂಕ್ಷನಲ್ GI ಡಿಸೀಸ್ ಅಂದ್ರೇ ಇಟ್ಸ್ ಎ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ವೇರ್ ನೀವು ಏನು ಟೆಸ್ಟರ ಮಾಡಿ, ಏನು ಎಂಡೋಸ್ಕೋಪಿ ಮಾಡಿ, ಬ್ಲಡ್ ಟೆಸ್ಟು, ಯಾವ ಟೆಸ್ಟ್ ಮಾಡಿದರೂ ಎಲ್ಲವೂ ನಾರ್ಮಲ್ ಇರುತ್ತೆ, ಬಟ್ ಪೇಷಂಟ್ ವಿಲ್ ಸಫರ್. ಸೊ ಅದನ್ನೇನು ಮಾಡ್ತೀವಿ, ಬ್ರಾಡ್ಲಿ ಎಲ್ಲರೂ ಮಾನಸಿಕ ರೋಗ ಅಂತ ಹೇಳ್ತೇವೆ. ಬಟ್ ಮಾನಸಿಕ ರೋಗ ಅಲ್ಲ, ಅದು ಅವ್ರೊಳಗಡೆ ಆಗ್ತಾ ಇರ್ತಕ್ಕಂಥ ಸಫರಿಂಗ್ಸ್ನ ಅವ್ರು ಹೇಳ್ತಾ ಇರ್ತಾರೆ, ಬಟ್ ನಾವು ಫಿಸಿಕಲಿ ಅದನ್ನು ಕ್ಯಾಲಿಬ್ರೇಟ್ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ. ದಟ್ಸ್ ವೈ ವಿ ಪುಟ್ ಇಟ್ ಅಂಡರ್ ದ ಲೇಬಲ್ ಆಫ್ FGID ಅಥವಾ ಫಂಕ್ಷನಲ್ GI ಡಿಸಾರ್ಡರ್ಸ್. ಇದನ್ನು ಇನಿಷಿಯಲ್ ಪ್ರಾಕ್ಟೀಸ್ ಆಫ್ ದ ಥಿಂಗ್ಸಲ್ಲಿ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಅರೌಂಡ್ ದ ಕೋವಿಡ್ ಎರಾದಲ್ಲಿ ಮಾಡಬೇಕಾದ್ರೆ ಫಸ್ಟ್ ನಾವು ಏನು ಮಾಡ್ತಾ ಇದ್ವಿ, ಐಸು ಓಕೆ ಪೇಷಂಟ್ ಬಂದರು ಗ್ಯಾಸ್ಟ್ರಿಕ್ ಅಂತ ಹೇಳ್ತಿದ್ರು, ಮೆಡಿಸಿನ್ ಕೊಡ್ತಾ ಇದ್ದೆ, ದೇ ಯೂಸ್ ಟು ಗೋ ಬ್ಯಾಕ್ ಆ್ಯಂಡ್ ಅಗೇನ್ ದೇ ಯೂಸ್ ಟು ಕಮ್ ಬ್ಯಾಕ್. ದೆನ್ ಓಕೆ 1 or 2 settings happened like that. Then why this is happening? There is something else. Then I analyzed, okay, there is something else. It's like a health. If I go back to the definition of WHO definition of health ಏನು ಹೇಳುತ್ತೆ ಅಂದರೆ, health is not merely absence of the disease, but the person should be sound in terms of physically, mentally, emotionally, spiritually, every aspect. It's like an onion. It has a layers, right? Our health also has a layers. ಆನಿಯನ್ ಲೇಯರಲ್ಲಿ ಒಂದು ಲೇಯರ್ ಒಳಗಡೆ ಯಾವುದೇ ಕೊಳ್ತರೂ ಕೂಡ ಆನಿಯನ್ ಕೊಳ್ತೋಗುತ್ತೆ. ನಿಮಗೆ ಒಂದು ಲೇಯರಲ್ಲಿ ಇದೆ, ಸೊ ಮೇಲ್ಗಡೆ ಎಲ್ಲ ಆನಿಯನ್ ಚೆನ್ನಾಗಿದೆ ಅಂದರೆ ಹಾಗಲ್ಲ. ಹಾಗೇನೆ ಕೂಡ ನಾವು ಕೂಡ ವಿ ಲಿವ್ ಇನ್ ವಿ ಕಾಲ್ ಇಟ್ ಎಸ್ ಪಂಚಕೋಶ ಕಾನ್ಸೆಪ್ಟ್. ಅವರ್ ಯೋಗಿಕ್ ಹೀಲಿಂಗ್ ಇಸ್ basically based on the panchakosha. Panchakosha means patient or a person has a physical existence, then he lives with an energy, then he also has a mind, thoughts, emotion. That's another dimension. Then he also has an intellectual capacity, that is an intellectual domain. There he should be sound enough. If you are intellectually healthy, he should be take the decision at a right time in a right way. In a patients also, if they are intellectually they are not well, so they'll be keeping going to the quacks. They doesn't take the right decision to reach the right doctor. Or when all these things affect, obviously your inner happiness is affected. So similarly, the intellectual domain, we give work for each koshas. Physically we give diet, exercise and activities. Energy wise we do the guided transfer of techniques. Then for the mental we give activity to build their inner happiness. In the intellect we give certain techniques to do work on their intellectual capacity. Ultimately when work all the things, they will get rid of sufferings, so they lead in happiness. That is a contentment which we are looking at. ಈಗ ಅವ್ರು ಥೆರಪಿ ಬಗ್ಗೆ ಎಲ್ಲ ಹೇಳಿದ್ರು. ಸೊ ಇವಾಗ ರೋಬೋಟ್ ಅಸಿಸ್ಟೆಡ್ ವಿಪ್ಪಲ್ ಇದ್ರ ಬಗ್ಗೆ ನೀವು ಹೇಳೋದಾದರೆ ಇದು ಯಾರಿಗೆ ಅವಶ್ಯಕತೆ ಬೀಳುತ್ತೆ? ವಿಪ್ಪಲ್ಸ್ ಅಂದರೆ ಏನು ಅಂದರೆ, ಒಂದು ಈಗ ಪ್ಯಾನ್ಕ್ರಿಯಾಸ್ ಇಲ್ಲ ಸಣ್ಣ ಕರಳಿನ 2ನೇ ಭಾಗ ಡಿಯೋಡಿನಮ್ ಅಂತೀವಿ, ಆಂಪ್ಯುಲಾ ಅಂತೀವಿ, ಪಿತ್ತನಾಳದ ಕೊನೆ ಭಾಗ, ಈ ಭಾಗದಲ್ಲಿ ಕ್ಯಾನ್ಸರ್ ಉತ್ಪತ್ತಿ ಆದರೆ ನಾವು ಮಾಡುವಂಥ ಆಪ್ರೇಷನ್ನಿಗೆ ವಿಪ್ಪಲ್ ಸರ್ಜರಿ ಅಂತೀವಿ. ಒಂದೊಂದು ಕಾಲದಲ್ಲಿ ಇದನ್ನು ಮಾಡಿದರೆ ಪೇಷಂಟ್ ಉಳಿಯೋದಿಲ್ಲ ಅನ್ನೋದು ಕಾನ್ಸೆಪ್ಟ್ ಇತ್ತು. ಇಲ್ಲ ಉಳಿದ್ರೆ ಒಂದು 10% ಜನ ಉಳಿಬಹುದು ಅಂತ ಇತ್ತು. ಅದು ಇಂಪ್ರೂವ್ ಆಗಿ ಆಪ್ರೇಷನ್ ನಾವು ಕಟ್ ಆಪ್ರೇಷನ್ ಮಾಡೋಕ್ಕೆ ಶುರು ಮಾಡಿ, ಈಗಲ್ಲಿ ಹೊಸ ಟೆಕ್ನಿಕ್ಸಲ್ಲಿ
ಈಗ ನಮ್ಮದು ಔಟ್ಕಮ್ಸ್ 97% ಪೇಷಂಟ್ಸ್ ಸರ್ವೈವ್ ಆ್ಯಂಡ್ ಡೂ ವೆಲ್. ಅದರದ ಆಧುನಿಕ ತಂತ್ರಜ್ಞಾನ ಯೂಸ್ ಮಾಡಿ ರೋಬೋಟಲ್ಲಿ ಈ ಆಪ್ರೇಷನ್ ಇತ್ತೀಚೆಗೆ ಮಾಡಲಾಗ್ತಾ ಇದೆ. ನಾನು ಮುಂಚೆ ಹೇಳಿದಾಗೆ ರೋಬೋಟಿಕ್ದು ಏನು ಬೆನಿಫಿಟ್ಸ್ ಅಂತೀವಿ, ಏನು ಉಪಯೋಗಗಳಿರುತ್ತೆ, ಅದನ್ನು ಈ ಆಪ್ರೇಷನ್ನಲ್ಲೂ ಕೂಡ ನಾವು ಕೊಡಲಿಕ್ಕೆ ಈಗ ಸಾಧ್ಯವಾಗ್ತಾ ಇದೆ. ರಿಕವರಿ ರೇಟ್ಸ್ ಆಗಲಿ, ಆಪ್ರೇಷನ್ ಟೆಕ್ನಿಕ್ಸಲ್ಲಿ, ಪ್ಲಸ್ ಪೇಷಂಟ್ ಬೇಗ ಮನೆಗೆ ಹೋಗೋದು, ನೋವು ಕಡಿಮೆ ಇರೋದು, ವಾರ ಆಸ್ಪತ್ರೆಯಲ್ಲಿ ಇರೋರು ಈಗ ಈ ಆಧುನಿಕ ತಂತ್ರಜ್ಞಾನದಿಂದ ಈಗ 7 ದಿನ 8 ದಿನ ಪೇಷಂಟ್ಸ್ ಮನೆಗೆ ಹೋಗ್ತಾರೆ. ಸೊ ಈ ರೀತಿ ಬೆನಿಫಿಟ್. ಬಟ್ ಮೇನ್ಲಿ ಇದು ಆ ಜಾಗದಲ್ಲಿ ಪ್ಯಾನ್ಕ್ರಿಯಾಸಲ್ಲಿ ಬರುವಂಥ ಕ್ಯಾನ್ಸರಿಗೆ ಮಾಡುವಂಥ ಆಪ್ರೇಷನ್. ನೀವು ಹೇಳೋದಾದರೆ ಈ ಹೆಲ್ದಿ ಡೈಜೆಸ್ಟಿವ್ ಸಿಸ್ಟಮ್ನ ಮೇಂಟೈನ್ ಹೆಂಗೆ ಮಾಡ್ಕೊಳ್ಬೇಕು, ಇದನ್ನು ನೆಕ್ಸ್ಟ್ ಈ ಗರ್ಡ್ ಅಂದ್ರೇನು ಈ ಇಶ್ಯೂಸ್ ಬರದೇ ಇರೋಂಗೆ ಡೈಜೆಸ್ಟಿವ್ ಸಿಸ್ಟಮ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು? ನಿಮ್ಮ GI ಸಿಸ್ಟಮ್ ಚೆನ್ನಾಗಿ ಆಪ್ಟಿಮೈಸ್ ಆಗಿ ವರ್ಕ್ ಮಾಡಬೇಕು ಅಂದರೆ ಆಪ್ಟಿಮೈಸ್ಡ್ ಫುಡ್, ಇನ್ನರ್ ರೈಟ್ ಫುಡ್, ರೈಟ್ ವೇ ಆ್ಯಂಡ್ ರೈಟ್ ಡೈಜೆಸ್ಟಿವ್ ಪ್ರಾಕ್ಟೀಸಸ್. ಒಂದು ವಿಲ್ ಸ್ಟಾರ್ಟ್ ವಿತ್ ದ ಸ್ಲೀಪ್. ಸೊ ರಾತ್ರಿ 10ಕ್ಕೆ ಮುಂಚೆ ಮಲಗಿ, ಬೆಳಿಗ್ಗೆ 6ಕ್ಕೆ ಮುಂಚೆ ಹೇಳಿ. ಓಕೆ, ಯಾಕೆಂದರೆ ದಿಸ್ ದ ರೈಟ್ ವೇ ಆಫ್ ಸ್ಲೀಪಿಂಗ್. ನೀವು ಲೇಟಾಗಿ ಎದ್ದಷ್ಟು ಏನಾಗುತ್ತೆ, ನಿಮ್ದು ಆಲ್ರೆಡಿ ಕಾರ್ಟಿಸಾಲ್ ಮಾರ್ನಿಂಗ್ ರಿಲೀಸ್ ಆಗಿರುತ್ತೆ. ದೆನ್ ಯು ಆ್ಯಡ್ ದ ಫುಡ್ ಟು ದ್ಯಾಟ್, ಯು ವಿಲ್ ಗೋಯಿಂಗ್ ಟು ಬಿಕಮ್ ಒಬೇಸ್. ಯು ಸ್ಟಾರ್ಟ್ ಮಾರ್ನಿಂಗ್ 6 o'clock ಎದ್ದು ನೀವು ವಾಕ್ ಸ್ಟಾರ್ಟ್ ಮಾಡಿ. ವೆಯ್ಟ್ ಲಾಸ್ ಯಾಕಾಗಲ್ಲ ನೋಡಿ. ನಾವು ವೆಯ್ಟ್ ಲಾಸ್ ನೀವು ಯಾರನ್ನಾರು ಪಾರ್ಕಲ್ಲಿ ನೋಡಿ 8 ಗಂಟೆ ಮೇಲೆ ವಾಕ್ ಮಾಡೋರು ನೋಡಿ, ಅವ್ರ ಹೊಟ್ಟೆ ಮಾತ್ರ ಹಿಂಗಿರುತ್ತೆ, ಕೈಕಾಲು ಸಣ್ಣ ಇರುತ್ತೆ, ಬಟ್ ಹೊಟ್ಟೆ ಮಾತ್ರ ದಪ್ಪ ಇರುತ್ತೆ. ಯಾಕೆಂದರೆ ಆ ವಿಸರಲ್ ಫ್ಯಾಟ್ ಏನಿದೆ ಅದು ಬರ್ನ್ ಆಗಬೇಕು ಅಂದರೆ ಯು ಹ್ಯಾವ್ ಟು ಸ್ಟಾರ್ಟ್ ವೆರಿ ಅರ್ಲಿ. ದೇ ಹ್ಯಾವ್ ಡನ್ ಮೆನಿ ಸ್ಟಡೀಸ್ ಇನ್ ದ ರ್ಯಾಟ್ಸ್, ಅನಿಮಲ್ ಮಾಡೆಲ್ಸಲ್ಲಿ. ದೇ ಮೇಡ್ ದೆಮ್ ಟು ವರ್ಕ್ ಅರ್ಲಿ ಮಾರ್ನಿಂಗ್ ಆ್ಯಂಡ್ ದೇ ಫೌಂಡ್ ದಟ್ ಯಾರು ಬೆಳಿಗ್ಗೆ ಅರ್ಲಿ ಇದರಲ್ಲಿ ವರ್ಕ್ ಮಾಡ್ತಾರೋ ಅವ್ರ ಫ್ಯಾಟ್ ಬರ್ನಿಂಗ್, ಯಾಕೆಂದರೆ ಓವರ್ ನೈಟ್ ಫಾಸ್ಟಿಂಗ್ ಆಗಿರುತ್ತೆ, ನಿಮ್ಮ ಹತ್ರ ಗ್ಲೈಕೋಜನ್ ರಿಸರ್ವ್ಸ್ ಇರೋಲ್ಲ, ಗ್ಲೂಕೋಸ್ ರಿಸರ್ವ್ಸ್ ಇರೋಲ್ಲ. ಫ್ಯಾಟ್ ಹ್ಯಾಸ್ ಟು ಮೊಬಿಲೈಸ್ ಆ್ಯಂಡ್ ಇಟ್ಸ್ ಎ ಪರ್ಸಿಸ್ಟೆಂಟ್. ನಾನು 5 ನಿಮಿಷ 10 ನಿಮಿಷ ವಾಕ್ ಮಾಡಿದೆ ಅಂದರೆ ಆಗಲ್ಲ. ನೀವು ಅಟ್ಲೀಸ್ಟ್ ಮಿನಿಮಮ್ 45 ನಿಮಿಷ ಮಾಡಿ. ಸೊ ರಾತ್ರಿ 10ಕ್ಕೆ ಮುಂಚೆ ಮಲಗಿದ್ರಿ, ಬೆಳಿಗ್ಗೆ 6ಕ್ಕೆ ಮುಂಚೆ ಎದ್ರಿ, ನೀವು ವಾಕ್ ಮಾಡ್ತೀರಾ. ವಾಕ್ ಮಾಡಾದಮೇಲೆ ನೆಕ್ಸ್ಟ್ ಗಿವ್ ಎ ಗ್ಯಾಪ್ ಅಟ್ಲೀಸ್ಟ್ 1 hour ಬಿಟ್ಟು 8 ಗಂಟೆ ತಿಂಡಿ ತಿನ್ನಿ. ನೆಕ್ಸ್ಟ್ ಗ್ಯಾಪ್ ಅಗೇನ್ 6 hours ಗ್ಯಾಪ್ ಇಟ್ಕೊಂಡು 1 to 2 ಫುಡ್ ತೊಗೊಳ್ಳಿ. ರಾತ್ರಿ 8 ಗಂಟೆ. ಸೊ ಈಚ್ ಫುಡ್ ನಡುವೆ ಮಿನಿಮಮ್ 6 hour ಗ್ಯಾಪ್ ಇಟ್ಕೊಳ್ಳಿ. ಯಾಕೆ 6 hour ಗ್ಯಾಪ್ ಇಟ್ಕೋಬೇಕು? ನಮ್ಮ ಡೈಟಿಷಿಯನ್ ಹೇಳಿದ್ರೆ ಇಡ್ತಾನೆ ಹೆಂಗೆ ಅಂದರೆ ಕೋವಿಡ್ ಟೈಮಲ್ಲಿ ಕೈ ತೊಳಿತಾನೆ ಇರಿ ಅನ್ನಂಗೆ ನಾವು ತಿಂತಾನೆ ಇರಿ. ಈಗ ನೀವು ಒಂದು ಕೆಲಸ ಮಾಡ್ತಾ ಇರ್ತೀರಾ, ನಿಮಗೆ ಮೇಲಿಂದ ಮೇಲೆ ಇನ್ನೊಂದು ಕೆಲಸ ಕೊಟ್ಟರೆ ನೀವು ಎಷ್ಟು ಎಫಿಷಿಯೆಂಟಾಗಿ ಕೆಲಸ ಮಾಡ್ತೀರಾ. ಹಾಗೆಯೇ ನಮ್ಮ ಹೊಟ್ಟೆನ ಒಂದ್ಸಲಿ ಫುಡ್ ಹಾಕಿದ್ಮೇಲೆ ಅದು ಡೈಜೆಸ್ಟ್ ಆಗಲಿಕ್ಕೆ ಒಂದಿಷ್ಟು ಟೈಮ್ ಕೊಡಬೇಕು. ನೀರಿನ ಆಹಾರ ತೊಗೊಂಡ್ರೆ ಮಿನಿಮಮ್ 90ರಿಂದ 120 ನಿಮಿಷ ಬೇಕು ಹೊಟ್ಟೆಯಿಂದ ಹೊರಗಡೆ ಜಠರದಿಂದ ಮುಂದಕ್ಕೆ ಹೋಗಬೇಕು ಅಂದರೆ. ಅಥವಾ ಸಾಲಿಡ್ ಫುಡ್ಸ್ ತೊಗೊಂಡ್ರೆ 240 to 320 ಮಿನಿಟ್ಸ್ ಬೇಕಾಗುತ್ತೆ. ಅದೂ ಡಿಪೆಂಡ್ ನೀವು ಎಷ್ಟು ಜಗದಿರ್ತೀರಾ ಅಂತ. ಯಾಕೆಂದರೆ ಹೊಟ್ಟೆಗೆ ಏನಿರುತ್ತೆ ಅದಕ್ಕೊಂದು ಟೆಕ್ನಾಲಜಿ ಇರುತ್ತೆ. ನಾನು ತಿಂದಂಥ ಆಹಾರ 1 to 2 millimeter ಆದರೆ ನಾವು ಹೊರಗೆ ದಬ್ಬೋದು, ಇಲ್ಲೂ ದಬ್ಬಲ್ಲ. ಸೊ ನೀವು ಗಪ ಇದು ಆಫೀಸಿಗೆ ಟೈಮ್ ಆಗಿದೆ, ನನ್ನ ಕೆಲಸಕ್ಕೆ ಟೈಮ್ ಆಗಿದೆ, ನಾನು ಜಿಮ್ಮಿಗೆ ಹೋಗಬೇಕು, ನಾನು ಇದಕ್ಕೆ ಹೋಗ್ಬೇಕು, ಗಪ ತಿಂದ್ರಿ ಜಗಿಲಿಲ್ಲ ಅಂದರೆ ಆಹಾರ ಹೊಟ್ಟೆಯಲ್ಲಿ ದಪ್ಪ ಇರುತ್ತೆ. ಅದು ಆ್ಯಸಿಡ್ ಅದನ್ನು ಡಿಸಾಲ್ವ್ ಮಾಡೋಕ್ಕೆ ಟೈಮ್ ತೊಗೊಳುತ್ತೆ, ಹೊಟ್ಟೆ ಉಬ್ಬರ ಬರುತ್ತೆ. ಸೊ ಅದಾದ ನಂತರ ನೀವು ಗ್ಯಾಪ್ ಕೊಡ್ದಲೆ ಮೇಲೆ ಅದ್ರ ಮೇಲೆ ನಮ್ಮ ಇವ್ರು ಹೇಳಿದರೆ 3 ಲೀಟ್ರ್ 4 ಲೀಟ್ರ್ ನೀರು ಕುಡಿಬೇಕು. ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ 25ರಿಂದ 30 ml per kg. ಅದು ನೀವು ಕುಡಿಯೋ ನೀರು, ಸಾಂಬಾರು, ಮಜ್ಜಿಗೆ, ಟೀ, ಕಾಫಿ ಇವೆಲ್ಲವೂ ಸೇರಿಕೊಂಡು ಮತ್ತು ದೇಹ ಅದ್ರ ಮೇಲೆ ಒಂದು 500 ml ಪ್ರೊಡ್ಯೂಸ್ ಆಗುತ್ತೆ. ನಾವು 3 ಲೀಟ್ರ್ 4 ಲೀಟ್ರ್ ಕುಡಿತೇವೆ. ತಿಂದು ಕೂಡಲೇ ನೀರು ಹಾಕ್ತೇವೆ, ಆ್ಯಸಿಡ್ ಏನಾಗುತ್ತೆ ಡೈಲ್ಯೂಟ್ ಆಗುತ್ತೆ, ನೀವು ತಿಂದಿದ್ದು ಫುಡ್ ಡೈಜೆಸ್ಟ್ ಆಗೋಲ್ಲ. ಸೊ ಅಲ್ಲಿಗೇನಾಯಿತು, ಹೊಟ್ಟೆ ಉಬ್ಬರ ಬಂತು, ಅಥವಾ ಅದೇನಾಗುತ್ತೆ ಕೊಳಿತ್ರೆ ಏನಾಗ್ತದೆ, ಆ್ಯಸಿಡ್ ಆಗುತ್ತೆ, ರ್ಯಾನ್ಸಿಡಿಟಿ ಬಂದು ಉರಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಏನು ಮಾಡಬೇಕು, ಮಲಗೋದಾಯಿತು, ಎದ್ದೋಳೋದಾಯಿತು, ವಾಕ್ ಮಾಡಿದರೆ, ತಿನ್ಬೇಕಾರೆ ಚೂ ಮಾಡಿ. ಅಟ್ಲೀಸ್ಟ್ ಊಟ ಮಾಡ್ತೀರಾ ಒಂದು 10ರಿಂದ 15 ನಿಮಿಷ ಟೈಮ್ ಇಟ್ಕೊಳ್ಳಿ, ಊಟ ಮಾಡಿ, ಆರಾಮಾಗಿ ಕೂತ್ಕೊಳ್ಳಿ. ಹಿಂಗೆ ಕೂತ್ಕೋಬೇಡಿ, ಅಥವಾ ಇದ್ರ ಮೇಲೆ ಕೂರೋ ಬದಲು ನೆಲದ ಮೇಲೆ ಕೂತ್ಕೊಳ್ಳಿ. ಸ್ವಲ್ಪ ಫಾರ್ವರ್ಡ್ ಬೆಂಡ್ ಆದರೆ ಏನಾಗುತ್ತೆ, ನೀವು ತಿನ್ನುವ ಆಹಾರ ಜೊತೆ ಗಾಳಿ ಹೋಗಲ್ಲ ಅಂದರೆ ಹೊಟ್ಟೆ ಉಬ್ಬರ ಆಗಲ್ಲ. ಜಗಿರಿ, ತಿನ್ನಿ, ಇನ್ ಬಿಟ್ವೀನ್ ಸ್ಪೇಸ್ 4 to 6 hours ಕೊಡಿ. ಆಮೇಲೆ ನೀರು ಒಂದು ಆವ್ರೇಜ್ 50 kg ಇದರ ತೂಗುವಂಥವನಿಗೆ 1.2 ಲೀಟರ್ಸ್ ಸಾಕಾಗುತ್ತೆ. ಅದ್ರ ಮೇಲೆ ನಿಮ್ಮದೆಲ್ಲ ಆ್ಯಡ್ ಆನ್ ಆಗುತ್ತೆ. ಆವ್ರೇಜ್ 60 kg 1.5 to 1.7 ಲೀಟರ್ಸ್. ಆವ್ರೇಜ್ 70 kg ಇದ್ದರೆ ಅಪ್ ಟು 2 ಲೀಟರ್ಸ್ ಈಸ್ ಓಕೆ, ನಾಟ್ ಮೋರ್ ದ್ಯಾನ್ ದಟ್. ಆಮೇಲೆ ತಿಂದ ಮೇಲೆ 2 hour ಆದಮೇಲೆ ನೀರು ಕುಡೀರಿ. ಸೊ ದಟ್ ಮನೆಯಲ್ಲಿ ಚಟ್ನಿ ಮಾಡಿರ್ತಾರೆ, ಮಿಕ್ಸಿ ಚಟ್ನಿ ಹಾಕ್ಬೇಕಾದ್ರೆ ನೀವು ಕಡಲೆ ಕೊಬ್ಬರಿ ಹಾಕಿ ನೀರು ಹಾಕಿ ಹಂಗೆ ಹೊಡೆದ್ರೆ ಏನಾಗುತ್ತೆ, ಕೊಬ್ಬರಿನೇ ಬೇರೆ, ಚಟ್ನಿನೇ ಬೇರೆ, ನೀರೇ ಬೇರೆ ಆಗುತ್ತೆ. ಅದ್ರ ಬದಲು ಸಣ್ಣಗಾದ್ಮೇಲೆ ನೀರು ಹಾಕ್ತಾ ಏನಾಗುತ್ತೆ, ಚಟ್ನಿ ಫಾರ್ಮ್. ಹಾಗೆಯೇ ಹೊಟ್ಟೆಯಲ್ಲಿರ್ತಕ್ಕಂಥ ಆಹಾರ ಡೈಜೆಸ್ಟ್ ಆಗಬೇಕು ಅಂದರೆ ಅದು ಪಚನ ಆದಮೇಲೆ ನೀರು ಹಾಕಿ,
ಆವಾಗ ಅದು ಸರಿಯಾದ ರೀತಿಯಲ್ಲಿ ಇದಾಗುತ್ತೆ. ಸೊ ಆವಾಗ ಏನಾಗುತ್ತೆ, ಆಟೋಮೆಟಿಕಲಿ ನಿಮ್ಮ ಸಿಸ್ಟಮ್ ಸರಿಯಾಗಿ ಜೀರ್ಣ ಆಗುತ್ತೆ. ಜೀರ್ಣ ಆಯಿತು ಅಂದರೆ ಹೊಟ್ಟೆ ತಂತಾನಾಗೆ ಸರಿಯಾಗಿರುತ್ತೆ. ಸೊ ಇವಿಷ್ಟನ್ನು ಕರೆಕ್ಟ್ ಟೈಮ್ ನೈಟ್ ಫುಡ್ ಸ್ಪೆಷಲಿ ಭಿಕ್ಷುಕರ ರೀತಿ ತಿನ್ನಿ ಅಂತ ಹೇಳ್ತಾರೆ. ಅಟ್ಲೀಸ್ಟ್ 50% ಫುಡ್ ಕಮ್ಮಿ ಮಾಡಿ. ಯಾಕಂದ್ರೆ ನೈಟ್ ನೀವೇನು ಕೆಲಸ ಮಾಡಲ್ಲ, ಮಲ್ಕೋತೀರ ಅಷ್ಟೇ. ಸೊ 50% ಊಟ ಮಾಡಿ, ಇನ್ನು 50% ಬಾಯ್ಲ್ಡ್ ವೆಜಿಟೇಬಲ್ಸ್ ತೊಗೊಳ್ಳಿ. ಯಾಕಂದರೆ ಇಟ್ ಗಿವ್ಸ್ ಯು ರಫೇಜ್. ಆಮೇಲೆ ಎಲ್ಲರಿಗೂ ಫೈಬರ್ ಅಂತೇಳಿ ಹಾಕಿ ತಿಂತಾ ಇರ್ತೀರಿ. ಸೊ ಎಲ್ಲದನ್ನೂ ಇದಿರಲ್ಲ. ಸೊಪ್ಪು, ಒಂದು ಬೌಲಷ್ಟು ಸೊಪ್ಪು ಒಂದು ಪರ್ ಡೇ ತೊಗೊಂಡ್ರು ಸಾಕಾಗುತ್ತೆ. ಅದ್ರ ಜೊತೆ ಕಾಳು, ಮೊಳಕೆ ಕಾಳು ತೊಗೊಂಡ್ರೆ ಅದರಲ್ಲೂ ಕೂಡ ಫೈಬರ್ ಸಿಗುತ್ತೆ. ಇಷ್ಟು ಸಾಕಾಗುತ್ತೆ. ಪ್ರೋಟೀನ್ ಅಗೇನ್ ಅನದರ್ ಮಿತ್, ಡೋಂಟ್ ಗೋ ಆನ್ ಬಿಹೈಂಡ್ ಯುವರ್ ಎಕ್ಸಸಿವ್ ಪ್ರೋಟೀನ್ ಇಂಟೇಕ್. ನಾರ್ಮಲ್ ಪ್ರತಿಯೊಂದು ಫುಡ್ಡಲ್ಲೂ ಪ್ರೋಟೀನ್ ಇರುತ್ತೆ. ನೀವು ಸರಿಯಾದ ರೀತಿಯಲ್ಲಿ ತಿಂದ್ರಿ ಅಂದರೆ, ಸರಿಯಾದ ರೀತಿಯಲ್ಲಿ ಡೈಜೆಸ್ಟ್ ಆದರೆ ಬಾಡಿ ವಿಲ್ ಟೇಕ್ ಓವರ್ ಇಟ್. ಸೊ ನೋ ನೀಡ್ ಟು ವರಿ ಇಟ್. ಸೊ ಸರಿಯಾದ ಟೈಮಲ್ಲಿ ಮಲಗಿ, ಸರಿಯಾದ ರೀತಿಯಲ್ಲಿ ಊಟ ಮಾಡಿ, ಸರಿಯಾದ ಟೈಮಲ್ಲಿ ಊಟ ಮಾಡಿ, ಸರಿಯಾದ ರೀತಿಯಲ್ಲಿ ನೀರು ಕುಡೀರಿ. ಇವಿಷ್ಟನ್ನು ಪಾಯಿಂಟ್ಸ್ನ ಕರೆಕ್ಟಾಗಿ ಕವರ್ ಮಾಡಿದರೆ ನಿಮ್ಮ ಲೈಫಲ್ಲಿ 90% ಆಫ್ ದ GI ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಈ ಕೊಲೊನೋಸ್ಕೋಪಿ ಅಥವಾ ಎಂಡೋಸ್ಕೋಪಿ ತುಂಬ ಪೇನ್ಫುಲ್ಲು, ಮತ್ತು ಈ ಕೆಲವೊಂದು ಸರ್ಜರಿ, ರೊಬೋಟಿಕ್ ಸರ್ಜರಿ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ಇದೆಲ್ಲ ಡೇಂಜರಸ್, ಈ ರೀತಿ ಒಂದು ಮಿತ್ತಿದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ರೋಬೋಟಿಕ್ ಸರ್ಜರಿ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಡೇಂಜರಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವೇನು ಕುಯ್ದು ಮಾಡ್ತಾ ಇದ್ವಿ ಅದೇ ಆಪರೇಷನನ್ನು ನಾವು ರೋಬೋಟಿಕ್ ಇಲ್ಲ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡೋದು. ಸೊ ಕಟ್ ಮಾಡಿ ನಾವು ಆಪ್ರೇಷನ್ ಮಾಡಿದ್ದು ಸೇಫ್ ಇದೆ ಅಂದರೆ ಅದು ರೋಬೋಟಿಕಲ್ಲಾಗಲಿ ಲ್ಯಾಪ್ರೋಸ್ಕೋಪಿಯಲ್ಲಾಗಲಿ ಬದಲಾಗೋದಿಲ್ಲ. ಆಪ್ರೇಷನ್ ಸೇಮ್ ಇರ್ತದೆ. ಇನ್ನೊಂದು ಏನಂದರೆ, ರೋಬೋಟಿಕ್ ಅಂದರೆ ರೋಬೋಟ್ ಆಪ್ರೇಷನ್ ಮಾಡುತ್ತೆ ಅಂತ ಭಾಳ ಜನ ಅನ್ಕೋತಾರೆ. ಆ ರೀತಿ ಇರೋದಿಲ್ಲ. ರೋಬೋಟ್ ಇಟ್ಸ್ ಅ ಟೆಕ್ನಾಲಜಿ ಅಷ್ಟೇ. ಅದನ್ನು ಉಪಯೋಗಿಸಿ ಸರ್ಜನ್ಸೇ ಆಪ್ರೇಷನ್ ಮಾಡೋದು. ಆ ರೀತಿ ಇರೋದ್ರಿಂದ ಇಟ್ ಈಸ್ ಆಲ್ವೇಸ್ ಸೇಫ್. ಸರ್ಜನ್ ಯಾವಾಗಲೂ ಒಳಗಡೆ ಇರ್ತಾರೆ, ಅಲ್ಲಿ ಏನೂ ತೊಂದರೆ ಆಗೋ ಥರದ್ದು ಅದು ಸೇಫ್ ಅಲ್ಲ ಅಂದರೆ ನಾವು ಮಾಡೋದಿಲ್ಲ ರೋಬೋಟಿಕ್ ಇಲ್ಲ ಲ್ಯಾಪ್ರೋಸ್ಕೋಪಿಯಲ್ಲಿ. ಪ್ಲಸ್ ಎಂಡೋಸ್ಕೋಪಿ, ಕೊಲೊನೋಸ್ಕೋಪಿ ಪೇಯ್ನ್ಫುಲ್ ಇರೋದಿಲ್ಲ. ಇಟ್ ಈಸ್ ಅ ಮಿತ್. ಕೊಲೊನೋಸ್ಕೋಪಿಯಲ್ಲಿ ಮೋಸ್ಟ್ 98-99% ಅವರಿಗೇನು ನೋವಾಗೋದಿಲ್ಲ, ಅನೆಸ್ಥೀಷಿಯಾನೂ ಬೇಕಾಗೋದಿಲ್ಲ. ಎಂಡೋಸ್ಕೋಪಿಗೆ ನಾವು ವೆರಿ ರೇರ್ಲಿ ನಾವು ಅನೆಸ್ಥೀಷಿಯಾ ಉಪಯೋಗಿಸೋದು. ಆ್ಯಂಡ್ ಬಹಳ ಸೇಫ್ ಪ್ರೊಸೀಜರ್ಸ್. ಅದರಲ್ಲಿ ಏನೂ ತೊಂದರೆ ಆಗುವಂಥದ್ದು ಏನೂ ಇರೋದಿಲ್ಲ. ಅದು ಜನರಿಗೆ ಗಾಬರಿ ಇರೋದು ಸಹಜ, ಆದರೆ ಆ ಥರದ್ದು ಏನೂ ತೊಂದರೆ ಆಗೋದಿಲ್ಲ. ಕೊನೆಯದಾಗಿ, ಈ ಕುಡಿಯೋರಿಗೆ ಮಾತ್ರ ಲಿವರ್ ಡಿಸೀಸ್ ಬರೋದಲ್ಲ, ಕುಡಿದೇ ಇದ್ದವ್ರಿಗೂ ಈ ಲಿವರ್ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾ ಇದ್ರಿ. ಸೊ ಅವರ ಲೈಫ್ ಸ್ಟೈಲ್ ಯಾವ ರೀತಿ ಚೇಂಜಸ್ ಇರಬೇಕು ಅಂತ? ಯಾರಿಗೆ ಲಿವರ್ ಇದೆಯೋ ಅವ್ರಿಗೆ ಲಿವರ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಬಟ್ ಇಟ್ಸ್ ಓನ್ಲಿ ಯಾರು ಅದಕ್ಕೆ ತೊಂದರೆ ಕೊಡ್ತಾರೆ, ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನು ಸರಿಯಾದ ರೀತಿಯಲ್ಲಿ ಕ್ರಮಗಳನ್ನ ಕೈಗೊಳ್ಳಿಲ್ದ ಪ್ರಾಬ್ಲಮ್ ಆಗುತ್ತೆ. ಕುಡಿರೋರಲ್ಲಿ ಅದು ಪರಿಣಾಮ ಜಾಸ್ತಿ ಇರುತ್ತೆ ಅಷ್ಟೇ. ಬಟ್ ಕುಡಿದ್ರೂ ಬರುತ್ತೆ. ಬಟ್ ಮೇಜರ್ಲಿ ಇದಕ್ಕೆಲ್ಲದಕ್ಕೂ ತೊಂದರೆ, ಈವನ್ ಕುಡಿಯೋರಲ್ಲೂ ಕೂಡ ತೊಂದರೆ ಆಗೋದು ನಮ್ಮ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಅಂತೀವಿ. ಲೈಫ್ ಸ್ಟೈಲ್ ಫ್ಯಾಕ್ಟರ್ಸಲ್ಲಿ ಬಂದಾಗ ಆಹಾರ ಪದ್ಧತಿ, ನಾವು ಯಾವ ಥರದ ಆಹಾರ ತಿಂತೇವೆ, ನಾವು ಸಾತ್ವಿಕ ಆಹಾರ ತಿಂತೀವೋ ಇಲ್ಲ ಜಸ್ಟ್ ಮೇಯ್ನ್ಲಿ ಕರೆದಿರ್ತಕ್ಕಂಥ ಐಟಮ್ ವೇರ್ ಫ್ಯಾಟ್ ಈಸ್ ಮೋರ್. ಸ್ಪೆಷಲಿ ನೌಡೇಸ್ ಇನ್ ಟ್ರೆಂಡ್ ಈಸ್ ಫ್ರೈಡ್ ಏನಾರು ತೊಗೊಳ್ಳಿ, ಮೊಮೋಸ್ ತೊಗೊಳ್ಳಿ ಫ್ರೈಡ್ ಮಾಡಿ, ಫ್ರೆಂಚ್ ಫ್ರೈಸ್ ತೊಗೊಳ್ಳಿ, ಆಲೂಗಡ್ಡೆ ತೊಗೊಳ್ಳಿ ಫ್ರೈಡ್, ಎವ್ರಿಥಿಂಗ್ ಯು ಆರ್ ಫ್ರೈಡಿಂಗ್. ನೆಕ್ಸ್ಟ್ ಈಸ್ ಸ್ಮೋಕಿ ಫುಡ್ಸ್, charcoal foods. So we are changing the whole pattern of eating. ಸೊ ದೀಸ್ ವಿಲ್ ಪ್ರೊಡ್ಯೂಸ್ ಏನಾಗುತ್ತೆ, ಇದು ಅಡ್ವಾನ್ಸ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ಸ್ ಅಂತ ಬಾಡಿಯಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಅದು ನಿಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಅಥವಾ ಊತನ ಇಂಡ್ಯೂಸ್ ಮಾಡುತ್ತೆ. ಯಾಕೆಂದ್ರೆ ನಾವು ಏನೇ ತಿಂದರೂ ಕೂಡ ಕರಳಲ್ಲಿ ಡೈಜೆಷನ್, ನಿಮ್ಮ ಜಠರ ಮತ್ತು ಕರಳಲ್ಲಿ ಡೈಜೆಷನ್ ಆಗಿ ಲಿವರ್ಗೆ ಹೋಗಬೇಕು. ಸೊ ಲಿವರ್ ಈಸ್ ಅ ರಿಸೀವಿಂಗ್ ಎಂಡ್. ನೀವೇನು ಕೊಟ್ಟರು ತೊಗೊಳುತ್ತೆ. ಬಟ್ ಅದು ನೀವೇನು ಕೊಟ್ಟಿರ್ತೀರೋ, ಅದಕ್ಕೆ ವಿಷ ಕೊಡ್ತಿರೋ ಒಳ್ಳೆ ಆಹಾರ ಕೊಡ್ತಿರೋ, ಅದ್ರ ಮೇಲೆ ಲಿವರ್ ಹೆಲ್ತ್ ಡಿಸೈಡ್ ಆಗುತ್ತೆ. ಒಂದು ನಾವು ಏನು ತಿಂತಾ ಇದ್ದೀವಿ, ಅದ್ರ ಜೊತೆ ಯಾವ ಥರ ಅದನ್ನು ಆಲ್ಟ್ರ್ ಮಾಡಿ ತಿಂತಾ ಇದ್ದೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಇನ್ನೊಂದು ನಾನ್ ವೆಜಿಟೇರಿಯನ್ ಇಂಟೇಕ್. ಸ್ಪೆಷಲಿ ಏನಾಗುತ್ತೆ, ಎಗ್ ಅಂಡ್ ನೀವೇನು, ಎಗ್ ಈಸ್ ಅ ವೆರಿ ನ್ಯೂಟ್ರಿಷಿಯಸ್, ಬಟ್ ಅದರಲ್ಲಿ 6 grams ಆಫ್ ಪ್ರೋಟೀನ್ ಇದೆ ಅಂತೀವಿ. ಅದ್ರ ಜೊತೆಗೆ ಯು ವಿಲ್ ಹ್ಯಾವ್ 320 milligrams ಆಫ್ ಕೊಲೆಸ್ಟ್ರಾಲ್ ವಿಚ್ ವಿ ಫರ್ಗೆಟ್. ಜಿಮ್ಮಿಗೆ ಹೋಗ್ತೀವಿ, ನಾವು 5 ಮೊಟ್ಟೆ ತಿಂತೀವಿ. 5 ಮೊಟ್ಟೆ ನಮ್ಮ ದಿಸಕ್ಕೆ ಬೇಕಾಗಿರೋದೇ 300 milligram ಕೊಲೆಸ್ಟ್ರಾಲ್. ಒಂದು ಮೊಟ್ಟೆ ತಿಂದರೆ 180 milligrams ಬಂತು, 2 ಮೊಟ್ಟೆ ತಿಂದರೆ 320. ನೀನು ಉಳಿದಿದ್ದೆಲ್ಲಿಗೆ ಹೋಗಬೇಕು? ಸೊ ಆ ಕೊಲೆಸ್ಟ್ರಾಲ್ ಎಲ್ಲಿ ಹೋಗುತ್ತೆ? ಇಟ್ ಹ್ಯಾಸ್ ಟು ಗೋ ದರ್ ಲಿವರಲ್ಲಿ ಡೆಪಾಸಿಟ್ ಆಗಬೇಕು, ಇಲ್ಲ ರಕ್ತನಾಳದಲ್ಲಿ ಡೆಪಾಸಿಟ್ ಆಗಬೇಕು. ಅದ್ರ ಜೊತೆ ಮಟನ್ ಇಂಟೇಕ್, ಬಿಕಾಸ್ ನಾವು ಅಗೇನ್ ದಟ್ ಈಸ್ ಅ ಹೈ ಕೊಲೆಸ್ಟ್ರಾಲ್. ಸೊ ರೆಡ್ಯೂಸಿಂಗ್ ಯುವರ್ ನಾನ್ ವೆಜ್ ಇಂಟೇಕ್ ವೀಕ್ಲಿ ಒನ್ಸ್ ಈಸ್ ಎನ್ ಆಪ್ಟಿಮಮ್ ಒನ್. Then right way of food, normal, you don't go to the protein or a cereal or a fat based ಅನ್ನೋದಕ್ಕಿಂತ ಪ್ರಪೋರ್ಷನೇಟ್ ಆಗಿ ಎನಿ ಇಂಡಿಯನ್ ಸೌತ್ ಇಂಡಿಯನ್ ಫುಡ್ ಈಸ್ ಎ ವೆರಿ ವೆಲ್ ಬ್ಯಾಲೆನ್ಸ್ಡ್ ವಿತ್ ದ ಫ್ಯಾಟ್, ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಪ್ರೋಟೀನ್ಸ್. ಡೋಂಟ್ ವರಿ ಅಬೌಟ್ ಇಟ್ ಅಟ್ ಆಲ್. ದೆನ್ ದ ಸೆಡೆಂಟರಿ ಲೈಫ್, ಒನ್ ಈಸ್ ಈಟಿಂಗ್. Second thing is, your sedentary life is a major factor. If you look into our own profession, from morning till we will be sitting only. So what are the ways we can increase our activity? Because fatty liver fat is a deposit, it's a form of energy store, right? So you are storing it, means you are not burning efficiently. So find out a way. As simple as every hour go 5-minute walk or early morning walk, then evening walk. So keep something activities.
Instead of just, even in the home, we have become so lazy, we won't switch on the fan button. Fan switch also we want to, we will use. Even in the mobile, they make an app and we use it. So these, even the small things. And when you go to the shop, we carry the bike. And or we'll say in the mart, bring it, let them come here. We have forgotten the art of walking, go there, carry this one. So we are not using any muscles. When you doesn't use any muscle, obviously you have to store your fat. So that is a food, a lifestyle. Then sleep. So we are already behind the money. So we are not at all going for what is needed for our health. So we are not bothered. So overnight we are working. So our pituitary, hypothalamus pituitary axis anteve. When it get altered, your stress level increase. So that is one of the reason now why our majority of the software people, even though they doesn't drink, they'll have fatty liver because of the stress. When the stress level increases, your cortisol will increase. Obviously, you will get a fatty liver. So diet, a lifestyle, and your stress levels. Then comes your other causes like habits. Okay. Smoking or those things. So all these things will encompass you. So you change your lifestyle, your fatty liver is taken care. ಓಕೆ, ಇಷ್ಟೊತ್ತು ನಮ್ಮ ಜೊತೆ ಇದು ಸಾಕಷ್ಟು ಇನ್ಫಾರ್ಮೇಷನ್ ಅನ್ನು ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಡಾಕ್ಟರ್ನ ನೀವು ಸಹ ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಅವರ ಅಡ್ರೆಸ್ ಕಾರ್ಡ್ ಹೀಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.